ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಪೊಲೀಸ್ ವೆರಿಫಿಕೇಷನ್ಗೆ ಅಪ್ಲಿಕೇಶನ್ ಅನ್ನು ಹಾಕೋದು ಮತ್ತು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನು ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ತಾ ಇರ್ಬೋದು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನೋಡೋದಾದ್ರೆ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಮೊಬೈಲ್ ನಂಬರ್, ಇಮೇಲ್ ID, ಪೊಲೀಸ್ ಸ್ಟೇಷನ್ ಡೀಟೇಲ್ಸ್ ಅಂದ್ರೆ ನಿಮ್ಮ ನಿಯರ್ ಬೈ ಇರುವ ಪೊಲೀಸ್ ಸ್ಟೇಷನ್ ಡೀಟೇಲ್ಸ್ ಬೇಕಾಗಿರುತ್ತೆ ಮತ್ತು ಒಂದು ಪಾಸ್ ಫೋಟೋ ಸೈಜ್ ಫೋಟೋ ಕೂಡ ಬೇಕಾಗಿರುತ್ತೆ. ಇವಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು PDF ಫಾರ್ಮೆಟ್ ನಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಅಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡೋದೆಲ್ಲ ಮುಗಿದ ನಂತರ ನೀವು PDF ಫಾರ್ಮೆಟ್ ನಲ್ಲಿ ಎಲ್ಲಾ ಫಾರ್ಮ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿ ನಂತರ ವೆರಿಫಿಕೇಶನ್ ಆಗಿ ಸಕ್ಸಸ್ಫುಲ್ ಆದ್ಮೇಲೆ ನೋಡ್ತಿರ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಿಮಗೆ ಒಂದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನಿಮಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅವೈಲೇಬಲ್ ಆಗುತ್ತೆ. ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಅಪ್ಲಿಕೇಶನ್ ಅನ್ನ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೋಬೇಕಾಗಿರುತ್ತೆ. ಓಪನ್ ಮಾಡ್ಕೊಂಡು ಇಲ್ಲೇನು ಸರ್ಚ್ ಆಪ್ಷನ್ ಕಾಣಿಸುತ್ತಲ್ಲ, ಇಲ್ಲಿ ನೀವು ಸೇವಾ ಸಿಂಧು ಪ್ಲಸ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ಸರ್ಕಾರ ಸೇವಾ ಸಿಂಧು 1 ಅಂತ ಏನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಅಂದ್ರೆ ಇದು ಲಾಗಿನ್ ವಿಂಡೋ ಆಗಿರುತ್ತೆ. ನೀವೇನಾದ್ರೂ ಆಲ್ರೆಡಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿದ್ರೆ, ಸೊ ನೀವು ಡೈರೆಕ್ಟ್ ಆಗಿ ನೀವು ಮೊಬೈಲ್ ನಂಬರ್, ನಿಮ್ಮ ಪಾಸ್ವರ್ಡ್ ಅಥವಾ ನಿಮ್ಮ ಮೊಬೈಲ್ಗೆ ಬಂದಿರೋ OTP ಎಂಟರ್ ಮಾಡಿ ಡೈರೆಕ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ನೀವೇನಾದ್ರೂ ಇನ್ನೂ ಸೇವಾ ಸಿಂಧು ಪೋರ್ಟಲ್ಗೆ ರಿಜಿಸ್ಟರ್ ಆಗಿಲ್ಲ ಅಥವಾ ನಾವು ಹೊಸ ಯೂಸರ್ ಅಂದ್ರೆ, ಸೊ ಇಲ್ಲಿ ನ್ಯೂ ಯೂಸರ್ ಅಂತ ಏನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ರಿಜಿಸ್ಟರ್ ಆಗೋದಕ್ಕೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯಲ್ಲಿ ನೀವು ರಿಜಿಸ್ಟರ್ ಆದ್ರೆ ನಂತರ ನೀವು ಆ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನ ಇಲ್ಲಿ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೋದಾಗಿರುತ್ತೆ ಫ್ರೆಂಡ್ಸ್. ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ಏನ್ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ನಂತರ ನೀವು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ್ಯಾವ ಸರ್ವಿಸಸ್ ಅವೈಲೇಬಲ್ ಇದಾವೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ, ಸೊ ಅವೆಲ್ಲಾ ಸರ್ವಿಸ್ಗಳು ಇಲ್ಲಿ ಶೋ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಈ ರೀತಿ ಬಂದ್ಮೇಲೆ ನೀವು ಇಲ್ಲೊಂದು ಸರ್ಚ್ ಆಪ್ಷನ್ ಏನ್ ಕಾಣಿಸುತ್ತಲ್ಲ, ಇಲ್ಲಿ ಹೋಗಿ ನೀವು ಪೊಲೀಸ್ ವೆರಿಫಿಕೇಶನ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಪೊಲೀಸ್ ವೆರಿಫಿಕೇಶನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಪೊಲೀಸ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟ ಎಲ್ಲಾ ಅಪ್ಲಿಕೇಶನ್ಗಳು ಇಲ್ಲಿ ನಿಮಗೆ ಶೋ ಆಗ್ತವೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಾಡಿಗೆದಾರರ ಪರಿಶೀಲನೆಗಾಗಿ ಅರ್ಜಿ ಅಥವಾ ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ, ಈ ರೀತಿ ಹಲವಾರು ನಿಮಗೆ ಅಪ್ಲಿಕೇಶನ್ಗಳು ಸಿಗ್ತವೆ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಯಾರ್ಯಾರಿಗೆ ಅವಶ್ಯಕತೆ ಇರುವ ಅಪ್ಲಿಕೇಶನ್ ಪೊಲೀಸ್ ವೆರಿಫಿಕೇಶನ್ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ದು ನಿಮಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಬೇಕು ಅಂದ್ರೆ, ಅಥವಾ ನೀವಿನ್ನು ಕೆಲಸ ಹುಡುಕ್ತಾ ಇದ್ದು ನಿಮಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಬೇಕಾಗಿದ್ರೆ, ಅಥವಾ ನೀವು CSC ಸೆಂಟರ್ ಅನ್ನ ಓಪನ್ ಮಾಡಬೇಕಾದ್ರೆ ನಿಮಗೆ ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಅಂತವರು, ಅಥವಾ ನೀವು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಕಂಪನಿಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದು ನಿಮಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಏನಾದರೂ ಬೇಕಾಗಿದೆ, ಸೊ ಅಂತವರು ಯಾವ ರೀತಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಫ್ರೆಂಡ್ಸ್, ನೀವು ಮೊದಲನೇ ಆಪ್ಷನ್ ಏನ್ ಕಾಣಿಸ್ತಾ ಇದೆಯಲ್ಲ, ನೋಡ್ತಿರ್ಬೋದು ನೀವು ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಫಾರ್ ಟ್ರೈನಿಂಗ್ ಆರ್ ಅಪ್ರೆಂಟಿಸ್ಶಿಪ್ ಅಂತ ಏನ್ ಕಾಣಿಸ್ತಿಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ವಿಂಡೋದಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಸಿಂಪಲ್ ಆಗಿ ನಿಮ್ಮ ಏನು ಡೀಟೇಲ್ಸ್ ಇದೆಯಲ್ಲ, ಸೊ ಆ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದಿರ್ಬೋದು ಫಸ್ಟ್ನೇದಾಗಿ ನೀವು ಇಲ್ಲಿ ಅರ್ಜಿದಾರರ ಹೆಸರು ಅಂತ ಏನ್ ಕಾಣಿಸ್ತಾ ಇದೆಯಲ್ಲ, ಸೊ ನಿಮ್ಮ ಯಾರ ಹೆಸರಿಗೆ ಅಪ್ಲಿಕೇಶನ್ ಆಗ್ತಿದ್ದಾರೆ, ಸೊ ನಿಮ್ಮ ಅರ್ಜಿದಾರರ ಹೆಸರನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗಿರುತ್ತೆ. ನಂತರ ಇಲ್ಲಿ ಪಾಸ್ ಫೋಟೋ ಸೈಜ್ ಫೋಟೋ ಇರುತ್ತಲ್ಲ, ಆ ಫೋಟೋನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಮತ್ತೆ ಜನ್ಮ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ನಂತರ ತಂದೆ ಹೆಸರು, ನಂತರ
ಅಂದ್ರೆ ನೀವು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋದಕ್ಕೆ ಏನು ಅಡ್ರೆಸ್ ಅನ್ನ ಫಿಲ್ ಮಾಡಿರ್ತೀರಲ್ಲ, ಆ ಅಡ್ರೆಸ್ ನಲ್ಲಿ ನೀವು ಎಷ್ಟು ವರ್ಷಗಳಿಂದ ವಾಸವಿದ್ದೀರಿ ಅನ್ನೋದ್ರ ಬಗ್ಗೆ ಎಂಟರ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರೋದು ಫ್ರಮ್ ಡೇಟ್ ಮತ್ತು ಟು ಡೇಟ್ ಇಲ್ಲಿ ಎಂಟರ್ ಮಾಡ್ಬೇಕಾಗಿರುತ್ತೆ. ನಂತರ ನಿಮಗೆ ಯಾವ ಸೇವೆಗಾಗಿ ಅರ್ಜಿ ಸಲ್ಲಿಸುತ್ತೀರಾ ಅಂದ್ರೆ ನಿಮಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಯಾವುದಕ್ಕೋಸ್ಕರ ಬೇಕಾಗಿರುತ್ತೋ ಸೊ ಅದನ್ನ ರೀಸನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಉದ್ದೇಶ ನೀವು ಮ್ಯಾನುವಲ್ ಆಗಿ ಟೈಪ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಈಗ ಯಾವ ಉದ್ದೇಶಕ್ಕೋಸ್ಕರ ನಮಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಬೇಕು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ನಂತರ ನೀವು ಈ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ಹಾಕೋದಕ್ಕೆ ನಿಮಗೆ 75 ರೂಪಾಯಿ ಅಂದ್ರೆ 75 ರುಪೀಸ್ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಕಡೆಯಿಂದ ಚಾರ್ಜಸ್ ಆಗುತ್ತೆ. ನೀವು ಇಲ್ಲಿ ಆನ್ಲೈನ್ ಫೋನ್ ಪೇ ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಇಲ್ಲಿ ಪೇಮೆಂಟ್ ಮಾಡಬಹುದಾಗಿರುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ಡೇಟ್ ಕೂಡ ಜನರೇಟ್ ಆಗುತ್ತೆ ನಿಮಗೆ. ನಂತರ ಇದಿಷ್ಟು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಅಡ್ರೆಸ್ ಅನ್ನ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಪರ್ಮನೆಂಟ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡನ್ನೂ ಎಂಟರ್ ಮಾಡಬೇಕಾಗಿರುತ್ತೆ. ನೀವು ಇಲ್ಲಿ ಒಂದನ್ನು ನೋಡ್ತಿರ್ಬೋದು ಫ್ರೆಂಡ್ಸ್. ಇಲ್ಲಿ ಮೊದಲನೇದಾಗಿ ನೀವು ಪ್ರೆಸೆಂಟ್ ಅಡ್ರೆಸ್ ಅನ್ನ ನೋಡೋದಾದ್ರೆ ನಿಮ್ಮ ಮನೆ ನಂಬರ್, ನಂತರ ಸ್ಟೇಟ್, ನಂತರ ನಿಮ್ಮ ಏರಿಯಾ ಯಾವುದು, ಸಿಟಿ ಯಾವುದು. ನಂತರ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಏನಿದೆಯಲ್ಲ ಫ್ರೆಂಡ್ಸ್, ಇದನ್ನ ಬಹಳ ಇಂಪಾರ್ಟೆಂಟ್ ನೋಡ್ಕೊಂಡ್ರಿ. ನಿಮ್ಮ ಸಿಟಿಗೆ ಅಥವಾ ನಿಮ್ಮ ಹಳ್ಳಿಗೆ ಅಥವಾ ನಿಮ್ಮ ಊರಿಗೆ ಯಾವ ಪೊಲೀಸ್ ಸ್ಟೇಷನ್ ನಿಮಗೆ ನಿಯರ್ ಆಗುತ್ತೆ, ಸೊ ಆ ಪೊಲೀಸ್ ಸ್ಟೇಷನ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನಂತರ ಪಿನ್ ಕೋಡ್, ನಂತರ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಮತ್ತೆ ಎಷ್ಟು ಮಂತ್ಗಳಿಂದ ನೀವು ಇಲ್ಲಿ ಅದೇ ಜಾಗದಲ್ಲಿ ವಾಸವಿದ್ದೀರಿ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ರೆ ಸೊ ಹೌದು ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಬೇರೆ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲೇನು ಪರ್ಮನೆಂಟ್ ಅಡ್ರೆಸ್ ಏನ್ ಬರುತ್ತಲ್ಲ ಸೊ ಆ ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಇನ್ನೊಂದ್ಸರಿ ಎಲ್ಲ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ಡಿಕ್ಲರೇಷನ್ ಅಂತ ಏನ್ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕ್ಯಾಪ್ಚರ್ ಕೋಡ್ ಏನ್ ಕಾಣಿಸ್ತಾ ಇದೆಯಲ್ಲ ಸೊ ಈ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಎಂಟರ್ ಮಾಡಿ ನಂತರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೀವು ಡಾಕ್ಯುಮೆಂಟ್ಸ್ ಏನಿರ್ತವಲ್ಲ ನಿಮ್ಮವು ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನ PDF ಫಾರ್ಮೆಟ್ ನಲ್ಲಿ ಬಿಲೋ ಬಿಲೋ 200 MB ನಾನೆಲ್ಲ ಮೊದಲಿಗೆ ಏನು ಹೇಳಿದೆಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಬಿಲೋ 200 MB PDF ಫಾರ್ಮೆಟ್ ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ ಫ್ರೆಂಡ್ಸ್. ಆ ಅಕ್ನಾಲಜ್ಮೆಂಟ್ ನಂಬರ್ ನೀವು ಇಟ್ಕೊಂಡ್ರೆ ಸೊ ಡೈರೆಕ್ಟ್ ಆಗಿ ನಿಮ್ಮ ಆನ್ಲೈನ್ ನಲ್ಲಿ ಏನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆನ್ಲೈನ್ ಮುಖಾಂತರ ನಿಮ್ಮ ನಿಯರ್ ಇರುವ ಪೊಲೀಸ್ ಸ್ಟೇಷನ್ಗೆ ಆ ಅಪ್ಲಿಕೇಶನ್ ಹೋಗುತ್ತೆ ಫ್ರೆಂಡ್ಸ್. ನಂತರ ನಿಮಗೆ ಪೊಲೀಸ್ ವೆರಿಫಿಕೇಶನ್ ಇದ್ದಾಗ ಪೊಲೀಸ್ ಸ್ಟೇಷನ್ ಕಡೆಯಿಂದ ನಿಮಗೆ ಒಂದು ಕಾಲ್ ಬರುತ್ತೆ. ಸೊ ಅವರು ಮ್ಯಾನುವಲ್ ಆಗಿ ನಿಮ್ಮನ್ನ ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ವೆರಿಫಿಕೇಶನ್ ಮಾಡ್ಕೋಬಹುದು ಅಥವಾ ನಿಮ್ಮ ಏನು ಅಡ್ರೆಸ್ ಕೊಟ್ಟಿರ್ತಾರಲ್ಲ ಸೊ ಅಡ್ರೆಸ್ಗೆ ನಿಮ್ಮ ಮನೆಗೆ ಬಂದು ವೆರಿಫಿಕೇಶನ್ ಮಾಡಲಾಗುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾವು ಯಾವ ರೀತಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕೋದ್ರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿರ್ತೀನಿ. ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಅಥವಾ ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗಿ ಕಮೆಂಟ್ಗಳಿಗೆ ರಿಪ್ಲೈ ನಾ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.